ಕೇಂದ್ರ ಸರ್ಕಾರದಿಂದ ಮಹದಾಯಿ ಯೋಜನೆ ಜಾರಿಯ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆಯ ಪರ್ಮಿಷನ್ ಕೊಡಿಸಬೇಕು. ಯೋಜನೆಗಾಗಿ ನಾವು ಬಜೆಟ್ನಲ್ಲಿ 1100 ಕೋಟಿ ರೂಪಾಯಿಯನ್ನು ಇಟ್ಕೊಂಡಿದ್ದೇವೆ. ಚಿರಗುಪ್ಪಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆಯ ಅನುಮತಿ ಕೊಡಿಸ್ತಿಲ್ಲ. ಯೋಜನೆ ಬಗ್ಗೆ ಪದೇ ಪದೇ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸುಳ್ಳನ್ನು ಹೇಳ್ತಿದ್ದಾರೆ. ಇವತ್ತು ಬೆಣ್ಣಿಹಳ್ಳ ನಿಯಂತ್ರಣ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆಯನ್ನು ಜಾರಿ ತರೋದಕ್ಕೆ ನಾವು ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ, ಆದರೆ ಕೇಂದ್ರ ಸರ್ಕಾರ ಹೋಗ್ತಾ ಇಲ್ಲ ಅಂತ. ಕೇಂದ್ರ ಸರ್ಕಾರದಿಂದ ಮಹದಾಯಿ ಯೋಜನೆ ಜಾರಿಗೆ ವಿಳಂಬ ಆಗ್ತಾ ಇದೆ, ಅವರ ಕಡೆಯಿಂದಲೇ ಡಿಲೇ ಆಗ್ತಿದೆ ಅಂತ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸಿದ್ರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆಯ ಪರ್ಮಿಷನ್ ಕೊಡಿಸಬೇಕು ಅನ್ನುವಂಥ ವಿಚಾರ. ಸೊ ನಾವು ರೆಡಿ ಇದೆ. ಯೋಜನೆಗಾಗಿ ಈಗಾಗಲೇ ಬಜೆಟ್ನಲ್ಲಿ 1100 ಕೋಟಿಯನ್ನು ಇಟ್ಕೊಂಡು ಕಾಯ್ತಾ ಇದ್ದೀವಿ. ಬಟ್ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ವಾದ. ಸೊ ಬಹಳ ನಿರೀಕ್ಷೆನ ಇಟ್ಕೊಂಡಿರುವಂಥ ಯೋಜನೆ ಇದು ಮಹದಾಯಿ ಯೋಜನೆ. ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಅಭಿಲಾಷೆ ಮತ್ತು ಮಹತ್ವ ಈ ಚುನಾವಣೆಯ ಸಂದರ್ಭದಲ್ಲಿ ಈ ಯೋಜನೆ ಭಾಳ ಮಹತ್ವವನ್ನು ಪಡೆದುಕೊಂಡಿತ್ತು. ಈ ಯೋಜನೆಯ ಮುಖಾಂತರ ನಾವು ಜಾರಿ ತರ್ತೀವಿ, ಮಹದಾಯಿ ಯೋಜನೆಯನ್ನು ಜಾರಿ ತರ್ತೀವಿ ಅಂಥೇಳಿ ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ ಇದು ಮಹದಾಯಿ ಯೋಜನೆಯನ್ನು.